ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಗಾಡೆಸ್ ಎನರ್ಜಿ ಚಾನಲ್ಗೆ ನಿಮಗೇನಾದರೂ ಡಿಸ್ಟರ್ಬೆನ್ಸ್ ಕೇಳ್ತಾ ಇದ್ದರೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಅಥವಾ ಫ್ಯಾನ್ ಸೌಂಡ್ ಕೇಳಿಸ್ತಾ ಇದ್ದರೆ ಸಾರಿ, ಏನೂ ಮಾಡೋಕ್ಕಾಗಲ್ಲ. ನಾನು ತುಂಬ ಸೆಕೆ ಆಗ್ತಿದೆ, ಅದಕ್ಕೆ ಫ್ಯಾನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ವೆಹಿಕಲ್ಸ್ ನಾಯ್ಸ್ ಏನಾದರೂ ಕೇಳಿಸ್ತಾ ಇದ್ದರೆ ಸಾರಿ, ಓಕೆನಾ. ಲೈಕ್ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಮಾಡಿ ಅಂತ. ಖಂಡಿತ ನೆಕ್ಸ್ಟ್ ವಿಡಿಯೋ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಗಿರುತ್ತೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮಗೆ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂದರೆ ಏನು, ಹೇಗೆ ನಾವು ಒಂದು ಸ್ಟ್ರಿಕ್ಟ್ ಮೆಂಟಲ್ ಡಯಟ್ನ ಫಾಲೋ ಮಾಡಬೇಕು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ನಿಮಗೇನಾದರೂ ನಾನು ಯಾವ ರೀತಿ ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನನ್ನ ಎಲ್ಲ ವಿಡಿಯೋಸಲ್ಲೂ ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಅಂದರೆ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೆಕ್ಸ್ಟ್ ಮತ್ತು ನನ್ನ ಮುಂದಿನ ವೀಡಿಯೋಸ್ಗಾಗಿ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ನೋಡ್ತೀರಾ, ಲೈಕ್ ಮಾಡಲ್ಲ. ಸೊ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಒಪಿನಿಯನ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಹಾಗೆ ಏನಾದರೂ ನೀವು ಲಾ ಆಫ್ ಅಸಂಪ್ಷನ್ನ ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ಬೇರೆಯವ್ರಿಗೆ ನಿಮ್ಮ ಒಂದು ಸಕ್ಸಸ್ ಸ್ಟೋರಿ ಮೋಟಿವೇಶನ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮಗೇನಾದರೂ ಸಕ್ಸಸ್ ಸ್ಟೋರೀಸ್ ಇದ್ದರೆ ಅದನ್ನು ದಯವಿಟ್ಟು ಕೆಳಗಡೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಅದನ್ನು ನೋಡಿದವ್ರು ಮೋಟಿವೇಟ್ ಆಗ್ತಾರೆ, ಓಕೆನಾ. ಸೊ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂದರೆ ಏನು ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನು ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂತ ಅಂದರೆ, ಏನು ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೀವು ವೆಯ್ಟ್ ಲಾಸ್ ಮಾಡ್ಕೊತಿದ್ದೀರಾ ಅಂದ್ಕೊಳ್ಳಿ, ಓಕೆ. ತೆಳ್ಳಗಾಗಬೇಕಂತ ಅಂದ್ಕೊಂಡಿದ್ದೀರಾ ಅಥವಾ ಬಾಡಿನ ಫಿಟ್ಟಾಗಿ ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ. ಆವಾಗ ನೀವೇನು ಮಾಡ್ತೀರಾ, ಒಳ್ಳೆ ಡಯಟಿಷನ್ಗೆ ಕೇಳಿ. ಸೊ ಫುಡ್ಡಲ್ಲಿ ಯಾವ ಥರ ಪ್ರೋಟೀನ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ಈ ರೀತಿ ನೋಡಿ ಆಹಾರನ ನೀವು ತೊಗೊತೀರ. ಅಂದರೆ ಆಹಾರ ಫ್ಯಾಟ್ನ ಹೆಚ್ಚಿಗೆ ಮಾಡುತ್ತೆ ಆ ಥರದನ್ನ ನೀವು ತೊಗೊಳಲ್ಲ. ಆ್ಯಂಡ್ ತುಂಬ ಡಯಟಲ್ಲಿದ್ದಾಗ ಸಕ್ಕರೆ ಪದಾರ್ಥ ಅಂದರೆ ಶುಗರ್ ಇರುವಂತಹ ಫುಡ್ಸ್ ಆಹಾರಗಳನ್ನ ಅವಾಯ್ಡ್ ಮಾಡ್ತೀರಾ. ಅಂದರೆ ಡಯಟ್ ಅಂದರೆ ಒಂದು ನಿಮಗೆ ಯಾವುದು ಬೇಕೋ ಆಹಾರನ ಮಾತ್ರ ತೊಗೊತೀರ. ಬೇಡದಿರೋ ಆಹಾರನ ನೀವು ಮುಟ್ಟಲ್ಲ. ಅಂದರೆ ಡಯಟ್ ಮಾಡ್ತಿರ್ಬೇಕಾದ್ರೆ ಈವನ್ ನಿಮ್ಗೆ ಅನಿಸಿದ್ರು ಕೂಡ ಇಲ್ಲ, ನಾನು ಡಯಟ್ ಮಾಡ್ತಿದ್ದೀನಿ, ನಾನು ಇದನ್ನು ತಿನ್ನಬಾರ್ದು, ಇದು ನನ್ನ ಹೆಲ್ತ್ಗೆ ಒಳ್ಳೇದಲ್ಲ, ಅಥವಾ ನನ್ನ ಫಿಟ್ನೆಸ್, ನನ್ನ ಬಾಡಿ ಏನು ಮೇಂಟೈನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ನೀವು ಅದನ್ನು ಅವಾಯ್ಡ್ ಮಾಡ್ತೀರಾ ಅಲ್ವಾ. ಅಂದರೆ ನಿಮಗೆ ಬೇಡದಿರೋ ಆಹಾರನ ಅವಾಯ್ಡ್ ಮಾಡ್ತೀರಾ. ನಿಮಗೆ ಯಾವುದು ಬೇಕು, ಯಾವುದು ನಿಮ್ಮ ದೇಹಕ್ಕೆ ಪೋಷಣೆ ಕೊಡುತ್ತೆ, ಆಮೇಲೆ ಯಾವುದು ನಿಮ್ಮ ದೇಹಕ್ಕೆ ಒಳ್ಳೆಯದು, ಆ ಥರ ಆಹಾರನ ಮಾತ್ರ ನೀವು ತಗೊಳ್ತೀರಾ, ಓಕೆನಾ. ಸೊ ಇಲ್ಲಿ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಏನಂತ ಅಂದರೆ ಇದು ಸೇಮ್ ನೀವು ಹೆಂಗೆ ದೇಹಕ್ಕೆ ಅಂತ ಡಯಟ್ ಮಾಡ್ತೀರಾ ಅದೇ ರೀತಿ ಮನಸ್ಸಿಗೂ ಕೂಡ ಡಯಟ್ ಮಾಡೋದು. ಏನು ಡಯಟ್ ಮಾಡೋದು, ಇವಾಗ ನೀವು ದೇಹನ ಫಿಟ್ಟಾಗಿ ಇಟ್ಕೊಬೇಕು, ಗಟ್ಟಿಮುಟ್ಟಾಗಿ ಇಟ್ಕೊಳೋದಕ್ಕೆ ಆಹಾರ ಯಾವ ಆಹಾರ ಬೇಕೋ ಅದನ್ನು ಮಾತ್ರ ತೊಗೊತೀರಾ, ಬೇಡದಿರೋ ಆಹಾರನ ಮುಟ್ಟಲ್ಲ. ಅದೇ ರೀತಿ ನಿಮ್ಮ ಮನಸ್ಸನ್ನು ನೀಟಾಗಿ ಇಟ್ಕೊಬೇಕು, ಒಳ್ಳೆ ಥರ ಇಟ್ಕೊಬೇಕಂದ್ರೆ ಬೇಕಾಗಿರೋ ಯೋಚನೆಗಳು ಮಾತ್ರ ನೀವು ತೊಗೊಳೋದು, ಬೇಡದಿರೋ ಯೋಚನೆಗಳನ್ನ ಬಿಟ್ಟು ಹಾಕೋದು. ಅಂದರೆ ಇಲ್ಲಿ ನೋಡಿ, ನಮ್ಮ ದೇಹಕ್ಕೆ ಆಹಾರ ಯಾವುದು ಅಂತ ಅಂದರೆ ಪ್ರೋಟೀನ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಇದೆಲ್ಲ ಆಹಾರ ಆಗುತ್ತೆ. ಅದೇ ರೀತಿ ನಮ್ಮ ಮನಸ್ಸಿಗೆ ಆಹಾರ ಯಾವುದು ಅಂತ ಅಂದರೆ ನಮ್ಮ ಯೋಚನೆಗಳು. ನಮ್ಮ ಯೋಚನೆಗಳೇ ನಮ್ಮ ಮನಸ್ಸಿಗೆ ಆಹಾರ, ಅರ್ಥ ಆಯ್ತಾ. ಸೊ ನೀವು ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂದರೆ ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ ಯಾವ ಯೋಚನೆಗಳನ್ನ ಬೇಕು ಅದನ್ನು ಮಾತ್ರ ನೀವು ನಿಮ್ಮ ಮೈಂಡಿಗೆ ತಗೊಳ್ತಾ ಇದ್ದೀರಾ. ಅಂದರೆ ನಿಮ್ಮ ಮನಸ್ಸಿಗೆ ಹೋಗೋಕ್ಕೆ ಬಿಡ್ತಿದ್ದೀರಾ. ಯಾವ ಯೋಚನೆಗಳು ಬೇಡ ಅದನ್ನು ನೀವು ತಗೊಳಲ್ಲ. ಇದು ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂದರೆ. ಇದನ್ನು ಮ್ಯಾನಿಫೆಸ್ಟೇಷನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ನೋಡಿ, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ, ಅಫರ್ಮೇಷನ್ಸ್ ಹೇಳ್ತಿದ್ದೀರಾ, ಸ್ಕ್ರಿಪ್ಟಿಂಗ್ ಮಾಡ್ತಿದ್ದೀರಾ, ಮೆಥಡ್ಸ್ ಮಾಡ್ತಿದ್ದೀರಾ. ಆದರೆ ಮೇನ್ ಪಾಯಿಂಟಿಗೆ ಬರ್ತೀನಿ ನೋಡಿ, ನೀವು ಏನೇ ಮಾಡಿ ನಿಮಗೆ
ಸ್ಟ್ರಿಕ್ಟ್ ಮೆಂಟಲ್ ಡಯಟ್. ಅಂದರೆ ಮೆಂಟಲ್ ಡಯಟ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ. ನಾನು ನಿಮ್ಗೆ ಹೇಳ್ತೀನಲ್ವ, ನೀವು ಅಫರ್ಮೇಷನ್ಸ್ ಹೇಳಬೇಕಾದ್ರೆ, ಅಫರ್ಮೇಷನ್ ಹೇಳ್ತಿರ್ತಿರೋ, ಸ್ಕ್ರಿಪ್ಟ್ ಮಾಡ್ತಿರ್ತಿರೋ ಅಥವಾ ವಿಜುವಲೈಸೇಷನ್ ಮಾಡ್ತಿರ್ತಿರೋ, ನೀವು ಅದನ್ನು ನಂಬೇಡಿ. ಓಕೆ, ನಂಬೋ ಅವಶ್ಯಕತೆ ಇಲ್ಲ. ನಂಬಲಿಲ್ಲ ಅಂದರೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಮತ್ತೊಂದು ವಿಷಯ ಹೇಳ್ತೀನಿ, ಫೀಲಿಂಗ್ಸ್ ಬರ್ಸ್ಕೊಳ್ಳಿಲ್ಲ ಅಂದರೂ ಕೂಡ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊತೀರಾ. ನೀವು ಹೇಗೆ ಅಂತ ಕ್ವಶನ್ ಕೇಳ್ತೀರಾ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಮ್ಮ ಅಜಾಗೃತ ಮನಸ್ಸು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆಯಲ್ಲ, ಅದು ಯಾವುದನ್ನ ಮ್ಯಾನಿಫೆಸ್ಟ್ ಮಾಡೋದು ಅಂತ ಅಂದರೆ, ಯಾವುದು ಜಾಸ್ತಿ ಅದಕ್ಕೆ ಹೋಗಿ ಇಂಪ್ರೆಸ್ ಆಗುತ್ತೆ. ನಮ್ಮ ಅಜಾಗೃತ ಮನಸ್ಸಿಗೆ ಯಾವುದು ಹೋಗಿ ಇಂಪ್ರೆಸ್ ಆಗುತ್ತೆ, ಅಜಾಗೃತ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್, ಅದಕ್ಕೆ ಯಾವುದು ಜಾಸ್ತಿ ಹೋಗಿ ಇಂಪ್ರೆಸ್ ಆಗುತ್ತೆ ಅದನ್ನು ಮಾತ್ರ ಅದು ಮ್ಯಾನಿಫೆಸ್ಟ್ ಮಾಡುತ್ತೆ. ಅದರಲ್ಲಿ ನೀವು ಯಾವುದನ್ನು ನಂಬ್ತೀರಾ, ಅಟ್ಲೀಸ್ಟ್ ಫೀಲಿಂಗ್ಸ್ ಬರ್ಸ್ಕೊತೀರಾ ಅನ್ನೋದು ಮ್ಯಾಟ್ರ್ ಆಗಲ್ಲ ಅಂತ ನಾನು ನಿಮ್ಗೆ ತುಂಬ ಸತಿ ಹೇಳ್ತೀನಿ. ನಿಮ್ಮ ಅಜಾಗೃತ ಮನಸ್ಸಿಗೆ ಹೋಗ್ಬೇಕಂತ ಅಂದರೆ ನೀವು ಏನು ಮಾಡಬೇಕಂತ ಅಂದರೆ, ಯಾವಾಗಲೂ ಕೂಡ ಒಂದೇ ರೀತಿ ಯೋಚನೆ ಮಾಡಬೇಕು. ಓಕೆ, ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂದರೆ ಏನು ಅಂತ ಕೇಳಿದ್ರೆ ನೀವು ಯಾವಾಗಲೂ ಒಂದೇ ರೀತಿ ಯೋಚನೆ ಮಾಡೋದು. ಅರ್ಥ ಆಯ್ತಾ? ನೋಡಿ, ಈಗ ನನಗೇನೋ ಒಂದು ಬೇಕು. ಓಕೆ, ನನಗೇನೋ ಒಂದು ಬೇಕು, ಅದಕ್ಕೆ ನಾನು ಅಫರ್ಮ್ ಮಾಡ್ತಿದ್ದೀನಿ. ನಾನು ಅಫರ್ಮೇಷನ್ ಮಾಡೋ ಟೈಮಲ್ಲಿ ನನ್ನ ಹತ್ರ ಅದಿದೆ ಅಂತ ನಾನು ನನಗೆ ಹೇಳ್ಕೊಂಡಿರ್ತೀನಿ. ಬಟ್ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅಫರ್ಮೇಷನ್ ಮಾಡ್ದಿರೋ ಟೈಮಲ್ಲಿ ಇನ್ನೇನೋ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ನನ್ನ ಹತ್ರ ಆ ವಸ್ತು ಇಲ್ಲ ಅಂತ ಅಂದ್ಕೊಂಡ್ರೆ, ಲೈಕ್ ಏನಂದರೆ, ಈಗ ಜಸ್ಟ್ ಯಾವುದಕ್ಕಂತನಾದರೂ ತಗೊಳ್ಳಿ, ದುಡ್ಡು ಅಂತ ಅಂದ್ಕೊಳ್ಳಿ, ಮನೆ ಅಂತ ಅಂದ್ಕೊಳ್ಳಿ, ಫ್ರೆಂಡ್ಸ್ ಅಥವಾ ಸ್ಪೆಸಿಫಿಕ್ ಪರ್ಸನ್ ಅಂತ ಅಂದ್ಕೊಳ್ಳಿ, ಅಥವಾ ಜಾಬ್ಗೆ ಅಂತ ಅಂದ್ಕೊಳ್ಳಿ, ಯಾವುದಕ್ಕಾದರೂ ಓಕೆ. ಈಗ ಒಂದು ಅಫರ್ಮೇಷನ್ಸ್ ಹೇಳ್ಕೊಂಡಿರ್ತೀರ. ಈಗ ನಿಮಗೆ ನೀವು ಈಗ ಅಫರ್ಮ್ ಮಾಡ್ತಿರ್ತೀರಾ, ಅವಾಗ ಹೇಳ್ತೀರಾ, ಓಕೆ ನನ್ನ ಲೈಫ್ ತುಂಬ, ಈಗ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನನ್ನ ಲೈಫ್ ತುಂಬ ಚೆನ್ನಾಗಿದೆ, ನನ್ನ ಲೈಫಲ್ಲಿ ತುಂಬ ಏನೂ ಪ್ರಾಬ್ಲಮ್ ಇಲ್ಲ, ನನ್ನ ಲೈಫ್ ತುಂಬ ಪರ್ಫೆಕ್ಟ್ ಆಗಿದೆ, ಆರಾಮಾಗಿ ಹೋಗ್ತಾ ಇದೆ ನನ್ನ ಲೈಫು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಫರ್ಮ್ ಮಾಡಿರ್ತೀರ. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಏನು ಮಾಡ್ತೀರಾ, ಅಫರ್ಮೇಷನ್ಸ್ ಎಲ್ಲ ಆಗುತ್ತೆ, ನಾರ್ಮಲ್ ಡೇಗೆ ಹೋಗ್ತೀರಾ. ಸೊ ಮಧ್ಯದಲ್ಲಿ ಏನು ಮಾಡಿಬಿಡ್ತೀರಾ, ನನ್ನ ಲೈಫಲ್ಲಿ ಯಾಕಾದರೂ ಇಷ್ಟು ಕಷ್ಟ ಕೊಡ್ತೀಯಾ ದೇವ್ರೆ, ಬರೋ ಕಷ್ಟ ಎಲ್ಲ ನನಗೆ ಬರುತ್ತೆ ಅನಿಸುತ್ತೆ, ಯಾರಿಗೂ ಇಲ್ದಿರೋ ಕಷ್ಟ ನನಗೆ ಬರುತ್ತೆ, ಈ ರೀತಿಯಾಗಿ ಥಿಂಕ್ ಮಾಡ್ತಾ ಹೋಗ್ತೀರಾ. ಅಲ್ಲಿ ಏನು ಮಾಡ್ತಿದ್ದೀರಾ ನೀವು, ಬ್ರೇಕ್ ಮಾಡಿದ್ರಿ. ಮೀನ್ಸ್ ಆ ಒಂದು ಮೆಂಟಲ್ ಡಯಟ್ ಇಲ್ಲ. ಮ್ಯಾನಿಫೆಸ್ಟೇಷನಲ್ಲಿ ನಿಜವಾಗ್ಲೂ ಯಾವ್ದು ಇಂಪಾರ್ಟೆಂಟ್ ಅಂತ ಅಂದರೆ ಮೆಂಟಲ್ ಡಯಟ್. ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ನೀವು ಅಫರ್ಮೇಷನ್ಸ್ ಹೇಳ್ತಿದ್ದೀರಾ, ಓಕೆ ನೀವು ನಂಬಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಗೆ ಆ ಸಮಯಕ್ಕೆ ಅದು ನಿಜ ಅನಿಸ್ಲಿಲ್ಲ ಅಂದರೂ ಪರವಾಗಿಲ್ಲ. ಈಗ ನನಗೇನೋ ಒಂದು ಹೊಸದಾಗಿ ಅಫರ್ಮೇಷನ್ಸ್ ಹೇಳ್ತಿದ್ದೀನಿ ಅಂದರೆ ಅದನ್ನು ನಾನು ಇಮಿಡಿಯೇಟಾಗಿ ಆಕ್ಸೆಪ್ಟ್ ಮಾಡ್ಕೊಬೇಕಂತ ಏನಿಲ್ಲ. ಓಕೆ, ನನಗೇನೋ ಹೊಸದಾಗಿ ಒಂದು ಅಫರ್ಮೇಷನ್ ತೊಗೊತೀನಿ, ನನಗೆ ಹೇಳಕ್ಕೆ ಸ್ಟಾರ್ಟ್, ಫಾರ್ ಎಕ್ಸಾಂಪಲ್ ಐ ಆಮ್ ಜೀನಿಯಸ್, ಆಯಿತಾ, ಲೈಕ್ ಇದು ನಂಗೆ ಹೊಸ ಅಫರ್ಮೇಷನ್ಸ್ ಅಂತ ಅಂದ್ಕೊಳ್ಳಿ, ನಾನು ಅದನ್ನು ತೊಗೊತೀನಿ, ನಾನು ಐ ಆಮ್ ಜೀನಿಯಸ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಬಟ್ ನನಗೇನು ಅನಿಸುತ್ತೆ, ನನ್ನ ಒಳಗಡೆ ಮನಸ್ಸು ನೀನು ಜೀನಿಯಸ್ ಅಲ್ಲ ಅಂತ ನನಗೆ ಅಪೋಸ್ ಮಾಡುತ್ತೆ. ಬಿಕಾಸ್ ಆ ವರ್ಡ್ ನನಗೆ ಫ್ಯಾಮಿಲಿಯರ್ ಅಲ್ಲ, ಅದರಿಂದ ನಾನು ಯಾವಾಗಲೂ ನನ್ನ ಐಡೆಂಟಿಫೈ ಮಾಡ್ಕೊಂಡಿಲ್ಲ. ನಾನು ಜೀವನದ ಉದ್ದಕ್ಕೂ, ಲೈಕ್ ನನ್ನ ಜೀವನ ಪೂರ್ತಿ ನಾನು ಜೀನಿಯಸ್ ಅಲ್ಲ, ಆವ್ರೇಜ್ ಸ್ಟೂಡೆಂಟ್, ಆ ಥರ ನಾನು ಐಡೆಂಟಿಫೈ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನಿವಾಗ ಐ ಆಮ್ ಜೀನಿಯಸ್ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ, ಸೊ ಜೀನಿಯಸ್ ಅಂತ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಮೈಂಡ್ ಅಪೋಸ್ ಮಾಡುತ್ತೆ, ಇಲ್ಲ ನೀನು ಆವ್ರೇಜ್, ಇಲ್ಲ ನೀನು ಅಷ್ಟೊಂದು ಐಕ್ಯೂ ಇಲ್ಲ ನಿನಗೆ, ಅಷ್ಟೊಂದು ಜೀನಿಯಸ್ ಅಲ್ಲ ನೀನು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಇದನ್ನು ಎಕ್ಸಾಂಪಲ್ ಕೊಡ್ತಿರೋದು, ಓಕೆನಾ? ಸೊ ಆ ರೀತಿ ನಿಮ್ಮ ಮೈಂಡ್ ನಿಮ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ಸ್ ಓಕೆ, ನಿಮ್ಮ ಮೈಂಡ್ ಹೇಳುತ್ತೆ, ಬಟ್ ಅದೇನೇ ಹೇಳ್ಕೊಂಡ್ಲಿ, ಐ ಆಮ್ ಜೀನಿಯಸ್ ಅಂತ ನೀವು ನಿಮಗೆ ಅಂದ್ಕೊಂಡು ಹೋದರೆ, ಸೊ ಆ ವರ್ಡ್ ನಿಮಗೆ ಫ್ಯಾಮಿಲಿಯರ್ ಆಗ್ತಾ ಹೋಗುತ್ತೆ. ಡೈಲಿ ಬೇಸಿಸ್ ಮೇಲೆ ನೀವು ಅದನ್ನು ಹೇಳ್ತಾ ಹೋದರೆ ಅದು ನಿಮ್ಗೆ ಫ್ಯಾಮಿಲಿಯರ್ ಇರುತ್ತೆ. ನೋಡಿ, ಮ್ಯಾನಿಫೆಸ್ಟೇಷನ್ ಅಂದರೆ ಸಿಂಪಲ್, ಕಾಂಪ್ಲಿಕೇಟ್ ಮಾಡ್ಕೊಬೇಡಿ. ಏನಂತ ಅಂದರೆ ಒಂದೇ ರೀತಿ ಯೋಚನೆ ಇಟ್ಕೊಂಡ್ರೆ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಬಿಕಾಸ್ ನಾನೇನೇ ಮ್ಯಾನಿಫೆಸ್ಟ್ ಮಾಡ್ತೀನಿ, ಬಿಕಾಸ್ ನಾನು ಜಾಸ್ತಿ ಅಫರ್ಮ್ ಮಾಡಲ್ಲ. ನಾನು ಮಾಡೋದು ಬೆಳಗ್ಗೆ ಹೇಳ್ತೀನಿ, ಎದ್ದ ತಕ್ಷಣ ಒಂದೇ ಸತಿ ಅಫರ್ಮ್ ಮಾಡ್ತೀನಿ. ಆ್ಯಂಡ್ ಮಧ್ಯದಲ್ಲಿ ಯಾವಾಗಾದರೂ ನೆನಪಾದರೆ ಓಕೆ ಈಗ ನಾನು ಬೆಳಗ್ಗೆ ಐ ಆಮ್ ಜೀನಿಯಸ್ ಅಂತ ಹೇಳಿರ್ತೀನಿ ಅಂತ ಅಂದ್ಕೊಳ್ಳಿ. ನಂಗೆ ಮಧ್ಯದಲ್ಲಿ ಎಲ್ಲೋ ನೆನಪಾಯಿತು, ನನಗೆ ನಾನು ಆವ್ರೇಜ್ ಅಂತ ನೆನಪಾಯಿತು, ಇಲ್ಲ ನಾನು ಜೀನಿಯಸ್ ಅಂತ ನನಗೇನಾದರೂ ಡೌಟ್ಸ್ ಬಂತು ಅಥವಾ ಇನ್ನೇನೋ ಆಯ್ತು ಅಂತ ಅಂದ್ಕೊಳ್ಳಿ. ಅವಾಗ ನಾನೇನು ಮಾಡ್ತೀನಿ, ಐ ಆಮ್ ಜೀನಿಯಸ್ ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಯಾವಾಗೂ ಒಂದು ಮೂಮೆಂಟಲ್ಲಿ ನನಗೆ ಮತ್ತೆ ನೆನಪಾಗುತ್ತೆ ನಾನು ಆವ್ರೇಜ್ ಅಂತ, ಇಲ್ಲ ನಾನು ಜೀನಿಯಸ್ ಅಂತ ನಾನು ಹೇಳ್ತೀನಿ. ಮತ್ತೆ ಹಾಗೆ ನೆನಪಾಗ್ತಿರುತ್ತೆ. ನೆನಪಾದಾಗೆಲ್ಲ ನನ್ನ ಹೊಸ ಥಾಟ್ ಏನು, ಹೊಸ ಅಫರ್ಮೇಷನ್ ಏನು, ನಾನು ಜೀನಿಯಸ್ ಅನ್ನೋದೇ ಹೊಸ ಅಫರ್ಮೇಷನ್. ಹಳೆ ಅಫರ್ಮೇಷನ್ ಅಂದರೆ ಹಳೆ ಒಂದು ನನ್ನ
ಬಿಲೀಫ್ ಏನು, ನಾನು ಆವ್ರೇಜ್ ಸ್ಟೂಡೆಂಟ್ ಅಂತ ಈಗ ಎಕ್ಸಾಂಪಲ್ ಕೊಡ್ತಿರೋದಾಗ. ಸೊ ನಾನು ಆವ್ರೇಜ್ ಅಂತ ನಾನು ಓಲ್ಡ್ ಬಿಲೀಫ್ ಅಂದ್ಕೊಳ್ಳಿ. ನಾನು ಇವಾಗ ಹೊಸ ಬಿಲೀಫ್ ನಾನು ಹೇಳ್ಕೊತಿದ್ದೀನಿ, ಐ ಆಮ್ ಜೀನಿಯಸ್ ಅಂತ ಹೇಳ್ತೀನಿ. ಸೊ ನನಗೆ ನ್ಯಾಚುರಲ್ ಆಗಿ ಆಗಾಗ ನೆನ್ಪು ಬರ್ತಿರೋದು, ನೆನ್ಪಂದಾಗಿಲ್ಲ ನಾನು ಏನು ಹೇಳ್ತೀನಿ, ನಾನು ಜೀನಿಯಸ್ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಆವಾಗ ಏನಾಗುತ್ತೆ, ಅದು ರಿಯಾಲಿಟಿ ಆಗುತ್ತೆ. ಓಕೆನಾ. ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂತ ಅಂದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಯಾವಾಗ ಆಗೋದು ಅಂತ ಅಂದರೆ ಯಾವಾಗ ನೀವು ಒಂದೇ ಮೈಂಡ್ಸೆಟ್ಟಲ್ಲಿ ಇರ್ತೀರಾ, ಆಗ ಮಾತ್ರ ಮ್ಯಾನಿಫೆಸ್ಟೇಷನ್ನ ನೀವು ಬೇಗ ನೋಡ್ತೀರಾ. ನೀವು ನಿಮ್ಮ ಮೈಂಡಿಗೆ ಟ್ರಿಕ್ ಮಾಡ್ಬೋದು. ನೋಡಿ, ನೀವು ನಂಬೇಕಂತಿಲ್ಲ, ಫೀಲ್ ಮಾಡ್ಬೇಕಂತಿಲ್ಲ, ಏನೋ ರಿಯಲ್ ಅನ್ಸ್ಬೇಕಂತಿಲ್ಲ, ಓಕೆ ನಿಮಗೆ ಸತ್ಯ ಅನ್ಸ್ಬೇಕನ್ಸಿಲ್ಲ, ಝೀರೋ ರಿಸ್ಕ್. ಈಗ ನೋಡಿ, ನೆಗೆಟಿವ್ ಥಾಟ್ಸ್ ಇದ್ದು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಹೇಗೆ ಅಂತ ಅಂದರೆ ಸ್ಟ್ರಿಕ್ಟ್ ಮೆಂಟಲ್ ಡಯಟಿಂದ. ಬಿಕಾಸ್ ನೋಡಿ, ನಾನು ಏನೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಡೌಟ್ಸಲ್ಲೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದು. ಈಗ ತುಂಬ ಜನ ಹೇಳ್ತಾರೆ ಗೊತ್ತಾ, ನಿಮ್ಗೆ ನೆಗೆಟಿವ್ ಥಾಟ್ಸ್ ಇದ್ರೆ ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ. ನಾನು ಹಾಗೆ ಹೇಳ್ತಿಲ್ಲ. ನೀವು ರೆಸಿಸ್ಟೆನ್ಸ್ ಇದ್ರೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ರೆಸಿಸ್ಟೆನ್ಸ್ ಅಂದರೆ ಅಪೋಸಿಂಗ್ ಥಾಟ್ಸ್, ಲಿಮಿಟ್ಸ್ ಎಲ್ಲ ಇದ್ರೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಯಾವಾಗ ಅಂತ ಅಂದರೆ ನೀವು ಮೈಂಡ್ ಸೆಟ್ನ ಒಂದೇ ಇಟ್ಕೊಂಡ್ರೆ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ನ ಮೇಂಟೈನ್ ಮಾಡೋದು. ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂತ ಅಂದರೆ ಏನು, ಯಾವಾಗಲೂ ಕೂಡ ಒಂದೇ ರೀತಿ ಯೋಚನೆ ಮಾಡೋದು. ಈಗ ಬೆಳಗ್ಗೆ ನೀವು ಲೈಕ್ ನಾ ಅಫರ್ಮೇಷನ್ ಐ ಆಮ್ ಜೀನಿಯಸ್ ಅಂತ ಹೇಳ್ಕೊಂಡಿದ್ದೀನಿ ಅಂತ ಅಂದರೂ ನಿಮ್ಗೇನೆ ನಿಮ್ಮ ಸೆನ್ಸಸ್ ಹೇಳಿ, ಅಕ್ಕಪಕ್ಕದಲ್ಲಿ ಹೇಳಿ, ಇವಾಗ ಏನೋ ನೋಡ್ತೀರಾ, ಟೆಸ್ಟಲ್ಲಿ ಕಡಿಮೆ ಸ್ಕೋರ್ ಮಾಡ್ತೀರಾ, ಎಕ್ಸಾಮಲ್ಲಿ ಕಡಿಮೆ ಸ್ಕೋರ್ ಮಾಡ್ತೀರಾ, ಯಾರೋ ಕ್ವಶನ್ ಕೇಳ್ತಾರೆ ಆನ್ಸರ್ ಮಾಡೋಕ್ಕೆ ಬರಲ್ಲ. ಸೊ ಏನೇನೋ ಸಿಚುವೇಶನ್ಸ್ ಆಗುತ್ತೆ, ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊತ ಅಯ್ಯೋ ನಾನು ಜೀನಿಯಸ್ ಅಲ್ಲ ಅಂತ ಅನ್ನೋದಲ್ಲ. ಸೊ ಈಗ ಒಂದು ಥಾಟ್ ಇಟ್ಕೊಂಡಿದ್ರೆ ಅದ್ರ ಅಪೋಸಿಟ್ ನಿಮ್ಮ 3Dಯಲ್ಲಿ ಏನೇ ಆದರೂ ಕೂಡ ನಾನು ಜೀನಿಯಸ್ಸೇ ಅಷ್ಟೇ ನಿಮ್ಮ ಥಾಟ್ ಆಗಿರಬೇಕು. ಐ ಮೀನ್ ಫಾರ್ ನಿನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ. ಈಗ ದುಡ್ಡು ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡು ಇರಲಿ ಬಿಡಲಿ, ಓಕೆ, ನಾನು 1K ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ ಅಂತ ಅಂದ್ಕೊಳ್ಳಿ. ಸಪೋಸ್ 1K ಮ್ಯಾನಿಫೆಸ್ಟ್ ಮಾಡ್ಕೊತಿದ್ವಿ. ಈಗ ನನ್ನ ಮೈಂಡ್ ಸೆಟ್ ಏನು, ನನಗೆ ಗೊತ್ತಿಲ್ಲ, ನನ್ನ ಹತ್ರ ದುಡ್ಡು ಹುಡ್ಕೊಂಬರುತ್ತೆ, ನಾನು ದುಡ್ಡು ಚೇಸ್ ಮಾಡೋದು. ದುಡ್ಡಿಗೆ ನಾನಂದರೆ ಇಷ್ಟ, ನಾನು ಎಲ್ಲೇ ಹೋದರೂ ದುಡ್ಡೇ ನನ್ನ ಹುಡ್ಕೊಂಬರುತ್ತೆ, ದುಡ್ಡು ನನ್ನ ಚೇಸ್ ಮಾಡುತ್ತೆ, ದುಡ್ಡು ನಾನು ಎಲ್ಲಿರ್ತೀನೋ ಅಲ್ಲಿರೋದಕ್ಕೆ ಇಷ್ಟಪಡುತ್ತೆ. ಸೊ ಈ ರೀತಿಯಾಗಿ ಒಂದಿಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ನ ನಾನು ನನಗೆ ಹೇಳ್ಕೊತಿರ್ತೀನಿ. ಓಕೆ, ಈಗೇನಾಯಿತು, 3Dಯಲ್ಲಿ ಏನೋ ಅಪೋಸಿಟ್ ಆಯಿತು. ಅಂದರೆ ಯಾರೋ ಬರ್ತಾರೆ, ದುಡ್ಡಿಂದ ಏನೋ ಪ್ರಾಬ್ಲಮ್ಸ್ ಇದೆ, ಅದನ್ನು ನಿಮ್ಮ ಹತ್ರ ಬಂದು ಹೇಳ್ತಾರೆ. ನಿಮ್ಮ ಫ್ಯಾಮಿಲಿ ಅಂದ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಬಂದು ದುಡ್ಡಿಲ್ಲ ಅಂತ ನಿಮ್ಮ ಎದುರುಗಡೆ ಹೇಳ್ತಿರ್ತಾರೆ. ನಿಮ್ಮ ಮೈಂಡ್ ಸೆಟ್ ಏನಿದೆ ಇಲ್ಲಿ, ನೀವೇನು ಹೇಳ್ಕೊಂಡಿದ್ದೀರಾ, ನಿಮಗೆ ನೀವು ಅಫರ್ಮೇಷನ್ಸ್ನ, ದುಡ್ಡು ಎಲ್ಲಿರುತ್ತೋ ದುಡ್ಡು ಲೈಕ್ ನನ್ನ ಹುಡ್ಕೊಂಬರುತ್ತೆ, ದುಡ್ಡು ನನಗೆ ಮ್ಯಾಗ್ನೆಟ್, ದುಡ್ಡು ನಾನು ಎಲ್ಲಿದ್ರು ನನ್ನ ಹತ್ರ ಬರುತ್ತೆ ಅಂತ ನೀವು ನಿಮಗೆ ಹೇಳ್ಕೊತಾ ಇದ್ದೀರಾ. ಸೊ ಸಡನ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲೋ ನಿಮ್ಮ ಫ್ರೆಂಡ್ಸ್ ಯಾರೋ ಬಂದ್ಬಿಟ್ಟು ದುಡ್ಡಿಲ್ಲ ಏನು ಮಾಡೋದು, ಅದಕ್ಕೆ ದುಡ್ಡಿಲ್ಲ ಏನು ಮಾಡೋದು ಅಂದಾಗ ನಿಮ್ಮ ಮೈಂಡ್ ಸೆಟ್ ಏನಂದರೆ ದುಡ್ಡೇ ನನ್ನ ಹುಡ್ಕೊಂಬರುತ್ತೆ, ದುಡ್ಡಿಗೆ ನಾನು ಕಷ್ಟಪಡೋದು ಬೇಕಾಗಿಲ್ಲ, ದುಡ್ಡು ನ್ಯಾಚುರಲಿ ನಂಗೆ ಬರುತ್ತೆ, ಎಲ್ಲಿಂದನೋ ಅಡ್ಜಸ್ಟ್ ಆಗುತ್ತೆ, ಎಲ್ಲಿಂದನೋ ಬರುತ್ತೆ, ದುಡ್ಡು ನನ್ನ ಹತ್ರ ಇರುತ್ತೆ, ನನಗೂ ದುಡ್ಡಿಗೂ ಏನು ಪ್ರಾಬ್ಲಮ್ ಇಲ್ಲ, ದುಡ್ಡಿನ ಜೊತೆ ನನಗೆ ಬೆಸ್ಟ್ ರಿಲೇಷನ್ಶಿಪ್ ಇದೆ, ನಾನು ಎಲ್ಲಾದ್ರೂ ದುಡ್ಡನ್ನ ಹುಡ್ಕೊಂಬರುತ್ತೆ. ಸೊ ಈ ರೀತಿ ಮೈಂಡ್ ಸೆಟ್ ಇರಬೇಕು. ಇವನ್ ನಿಮ್ಮ 3Dಯಲ್ಲಿ ಅಪೋಸಿಟೇ ನಡೀತಿರ್ಲಿ, ಲೈಕ್ ಲಾಸ್ ಆಗಿರಲಿ, ಹ್ಯೂಜ್ ಲಾಸ್ ಆಗಿರಲಿ, ಸಾಲ ಮಾಡ್ಕೊಂಡಿರಿ, ಏನೇ ಆಗಿರಲಿ, ಬಟ್ ನಿಮ್ಮ ಮೈಂಡ್ ಸೆಟ್ ಏನು, ದುಡ್ಡು ನಾನು ಎಲ್ಲೇ ಇದ್ರೂ ನನ್ನ ಹುಡ್ಕೊಂಬರುತ್ತೆ ಅನ್ನೋದು ಮಾತ್ರ ಆಗಿರಬೇಕು. ಓಕೆ. ಸೊ ಈ ರೀತಿ ಮೈಂಡ್ ಸೆಟ್ ಅಂದರೆ ಒಂದೇ ರೀತಿ ಯೋಚನೆ. ಸೊ ಒಂದನ್ನು ಅಫರ್ ಮಾಡ್ತಿದ್ದೀರಾ ಅಂದರೆ ಬೆಳಗ್ಗೆನೂ ಅದೇ ಯೋಚನೆ, ಮಧ್ಯಾಹ್ನನೂ ಅದೇ ಯೋಚನೆ, ಸಂಜೆನೂ ಅದೇ ಯೋಚನೆ, ಯಾವಾಗಲೂ ಅದೇ ಯೋಚನೆ. ಫಸ್ಟ್ ನಿಮಗೆ ವಸ್ತು ನೆನಪಾಯ್ತಾ, ಏನೋ ಒಂದು ಮ್ಯಾನಿಫೆಸ್ಟ್, ಈಗ ಮನೆ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀರಾ ಅಂತ ಅಂದ್ಕೊಳ್ಳಿ, ಮನೆ ನೆನಪಾಯ್ತಾ. ಸೊ ಮನೆ ನೆನಪಾದ ತಕ್ಷಣ ನಿಮ್ಮ ಡಿಸೈರ್, ಮನೆ ಹೇಗಿರ್ಬೇಕಂತ ನಿಮಗಿದೆ, ಆ ಮನೇಲಿ ನೀವು ಇದ್ದೀರಾ ಅನ್ನೋದು ನಿಮಗೆ ನೆನಪಾಗಬೇಕು. ನೆನಪಾಗಲಿಲ್ಲ, ಸಪೋಸ್ ಅಪೋಸಿಟೇ ನೆನಪಾಯ್ತು ಅಂದ್ಕೊಳ್ಳಿ, ಆ ಮೂಮೆಂಟ್ ಓಕೆ ಅಪೋಸಿಟ್ ಆಗಿ ನಿಮಗೆ ನೆನಪು ಬಂತು. ಈಗ ಓಕೆ ನಾನು ನನ್ನ ಡಿಸೈರ್ಡ್ ಹೌಸಲ್ಲಿ ಇಲ್ಲ ಅಂತ ನಿಮಗೆ ನೆನಪು ಬಂತು, ಇಟ್ಸ್ ಓಕೆ, ಅದನ್ನ ರಿವರ್ಸ್ ಮಾಡ್ಬೋದಲ್ಲ. ನೋಡಿ, ನೀವು ಸಡನ್ ಆಗಿ ಥಾಟ್ ಬಂದ ತಕ್ಷಣ ಅದೇ ಫೈನಲ್ ಅಲ್ಲ, ಅದನ್ನು ಅಪೋಸ್ ಮಾಡಿ ಎಲ್ಲ ನಾನು ಈ ಡ್ರೀಮ್ ಹೌಸಲ್ಲಿ ಇದ್ದೀನಿ ಅಂತ ನಿಮಗೆ ಹೇಳ್ಕೊಳೋ ಅಂತ ಚಾಯ್ಸ್ ನಿಮಗಿದೆ. ಓಕೆನಾ. ಸೊ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂದರೆ ಇದು ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಇಂಪಾರ್ಟೆಂಟ್. ಮ್ಯಾನಿಫೆಸ್ಟೇಷನಲ್ಲಿ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಿಕಾಸ್ ನಾನು ಎಲ್ಲರಿಗೂ ಹೇಳೋದಿದ್ದೆ, ಮೈಂಡ್ ಸೆಟ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಫೇಲ್ ಆಗ್ತೀರಾ. ಸೊ ಐ ಮೀನ್ ಫೇಲ್ ಆಗ್ತೀರಾ ಅಂತ ಅಂದರೆ ಮ್ಯಾನಿಫೆಸ್ಟ್ ಮಾಡಲ್ಲ ಅಂತ ನಾನು ಹೇಳಲ್ಲ, ಏನಂತ ಅಂದರೆ ಡಿಲೇ ಮಾಡ್ಕೊಂಡು ಹೋಗ್ತೀರಾ, ಎಲ್ಲಿ ತನಕ ಕರೆಕ್ಟ್ ಮೈಂಡ್ ಸೆಟ್ ಫಿಕ್ಸ್ ಆಗಲ್ಲ ನೀವು. ಓಕೆ ನಂಗೆ ಇದು ಬೇಕು, ಇದು ನಂಗೆ ಸಿಕ್ಕೇ ಸಿಗುತ್ತೆ, ಇದು ನಂಗೆ ಇದೆ, ನನ್ನ ಜೊತೆ ಇದೆ ಅನ್ನೋ ಒಂದು ಮೈಂಡ್ ಸೆಟ್ನ ಎಲ್ಲಿ ತನಕ ನೀವು ಇಟ್ಕೊಂಡು ಹೋಗಲ್ಲ, ಒಂದೇ ಮೈಂಡ್ ಸೆಟ್ಟಲ್ಲಿ ಎಲ್ಲಿ ತನಕ ಇರಲ್ಲ. ಇವಾಗ ನೋಡಿ, 1 ಮಿನಿಟ್ ನನ್ನ ಹತ್ರ ಅದಿದೆ ಅಂತ ಹೇಳೋದು, ನೆಕ್ಸ್ಟ್ ಮಿನಿಟ್ ನನ್ನ ಹತ್ರ ಅದಿಲ್ಲ ಅಂತ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಂತ ತೊಗೊಬೇಕು, ಇದೆ ಅಂತ ತೊಗೊಬೇಕಾ ಇಲ್ಲ ಅಂತ ತೊಗೊಬೇಕಾ,
ಎಕ್ಸ್ಪೆಷಲಿ ಏನು ಮಾಡುತ್ತೆ ಅಂದರೆ ಫಿಯರ್, ಲೈಕ್ ಭಯ ಇರುತ್ತೆ, ಡೌಟ್ಸ್ ಇರುತ್ತೆ, ವರೀಸ್ ಇರುತ್ತೆ. ಸೊ ವರೀಸ್ ಇದ್ದಾಗ, ಭಯ ಆದಾಗ, ಫಿಯರ್ಸ್ ಎಲ್ಲ ಇದ್ದಾಗ ಜಾಸ್ತಿ ನೆಗೆಟಿವ್ ಥಾಟ್ಸೇ ನಿಮಗೆ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಏನಂದರೆ ಯಾವುದು ಅದಕ್ಕೆ ಇಂಪ್ರೆಸ್ ಆಗುತ್ತೋ ಅದನ್ನು ಮಾತ್ರ ಮ್ಯಾನಿಫೆಸ್ಟ್ ಮಾಡೋದು ಅದು ಕೆಲಸ. ಸೊ ಜಾಸ್ತಿ ಯಾವ್ದು ಇಂಪ್ರೆಸ್ ಆಗಿರುತ್ತೋ ಅದನ್ನು ಅದು ಮ್ಯಾನಿಫೆಸ್ಟ್ ಮಾಡುತ್ತೆ. ಸೊ ಅದ್ರ ಮೇಲೆ ಓಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ, ಹಾಗಾಗಲ್ಲ, ಹೀಗಾಗಲ್ಲ ಅನ್ಕೊಂತೀರಾ. ಸೊ ಮ್ಯಾನಿಫೆಸ್ಟೇಷನಲ್ಲಿ ಓಕೆ ನೀವು ಮಾಸ್ಟರ್ ಮ್ಯಾನಿಫೆಸ್ಟರ್ ಆಗಬೇಕು, ನೀವು ಯಾವಾಗಲೂ ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡಬೇಕು, ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಲೈಫಿಗೆ ಬರಬೇಕಂತ ಅಂದರೆ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ ಸ್ಟ್ರಿಕ್ಟ್ ಮೆಂಟಲ್ ಡಯಟ್. ನಿಮ್ಮ ಮೈಂಡ್ಸೆಟ್ ನೀವು ಯಾವುದೇ ಮೆಥಡ್ಸ್ನ ಮಾಡ್ತೀರಿ, ನೀವು ಮೆಥಡ್ಸ್ನ ಏನಕ್ಕೆ ಮಾಡ್ತಿದ್ದೀರಾ ಅಂತಂದರೆ ಈ ಒಂದು ಮೈಂಡ್ಸೆಟ್ನ ಮೇಂಟೈನ್ ಮಾಡೋದಕ್ಕೆ. ಮೈಂಡ್ಸೆಟ್ ಮೇಂಟೈನ್ ಮಾಡೋದಕ್ಕೆ ಅಂತಲೇ ಮೆಥಡ್ಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಮೆಥಡ್ಸ್ ಮಾಡಿ ಕೂಡ ನೀವು ಮೈಂಡ್ಸೆಟ್ ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆದ್ರಿ ಅಂದರೆ ಏನು ಪ್ರಯೋಜನ? ಸೊ ನಿಮ್ಮ ಕೆಲಸ ಏನಾಗಿರ್ಬೇಕಂತ ಅಂದರೆ ಬೆಳಗ್ಗೆ ಒಂದು ಅಫರ್ಮೇಷನ್ ಹೇಳ್ತೀರಾ, ಮಧ್ಯಾಹ್ನನೂ ಅದೇ, ರಾತ್ರಿನೂ ಅದೇ, ಯಾವಾಗಲೂ ಅದೇ. ಈವನ್ ನಿಮಗೆ ಐ ನೋ ನೆಗೆಟಿವ್ ಥಾಟ್ಸ್ ಬರುತ್ತೆ, ಅಪೋಸಿಂಗ್ ಥಾಟ್ಸ್ ಬರುತ್ತೆ, ಲಿಮಿಟ್ಸ್ ಬರುತ್ತೆ, ನನಗೆ ಗೊತ್ತಿದೆ, ಓಕೆ ಬರುತ್ತೆ, ಕಾಮನ್ ಅದೆಲ್ಲ. ಬಟ್ ನೆಗೆಟಿವ್ ಥಾಟ್ಸ್ ಬಂದಾಗೆಲ್ಲ ಏನು ಮಾಡ್ತಿರ್ತೀರಾ? ನಿಮ್ಮ ಥಾಟ್ಸ್ನ ಚೆಕ್ ಮಾಡಿ. ನಿಮ್ಮ ಕೆಲಸ ಏನಂದರೆ ಬೀಯಿಂಗ್ ಎ ಕಾನ್ಷಿಯಸ್ ಮ್ಯಾನಿಫೆಸ್ಟರ್ ಅಂದರೆ ನಿಮಗೆ ಅವೇರ್ ಇದೆ, ನಿಮ್ಮ ಲೈಫ್ನ ನೀವೇ ಕ್ರಿಯೇಟ್ ಮಾಡೋದು ಅಂತ. ನಿಮ್ಮ ಲೈಫ್ನ ನಿಮ್ಮ ಯೋಚನೆಗಳಿಂದ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಿದೆ. ಲಿಟ್ರಲಿ ಕಾನ್ಷಿಯಸ್ ಮ್ಯಾನಿಫೆಸ್ಟರ್ ಅಂದರೆ ಯಾರಿಗೆ ಗೊತ್ತಿರುತ್ತೆ, ಓಕೆ ನನ್ನ ರಿಯಾಲಿಟಿ ಆಗ್ತಾ ಇರೋದೇ ನನ್ನಿಂದ, ನನ್ನ ಯೋಚನೆಗಳಿಂದ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದು ಕಾನ್ಷಿಯಸ್ ಮ್ಯಾನಿಫೆಸ್ಟರ್ ಅಂದರೆ. ಸೊ ನೀವು ಕಾನ್ಷಿಯಸ್ ಮ್ಯಾನಿಫೆಸ್ಟರ್ ಆಗಿ ನಿಮ್ಮ ಮೊದಲನೇ ಕೆಲಸ ಏನಂತ ಅಂದರೆ ನಿಮ್ಮ ಯೋಚನೆಗಳನ್ನ ಅಬ್ಸರ್ವ್ ಮಾಡೋದು. ಓಕೆ, ಅಬ್ಸರ್ವ್ ಮಾಡೋದು. ಪ್ರತಿ ಸತಿನೂ ನಿಮ್ಮ ಯೋಚನೆಗಳು ಯಾವ ರೀತಿ ಓಡ್ತಿರುತ್ತೆ ನಿಮ್ಮ ತಲೆಯಲ್ಲಿ. ಬೆಳಗಿಂದ ರಾತ್ರಿ ತನಕ ಎಷ್ಟೋ ಯೋಚನೆಗಳು ಮಾಡ್ತೀರಾ. ಆ ಯೋಚನೆಗಳೆಲ್ಲ ಪಾಸಿಟಿವ್ ಇರುತ್ತಾ, ನೆಗೆಟಿವ್ ಇರುತ್ತಾ, ಅಥವಾ ಮಧ್ಯದಲ್ಲಿರುತ್ತಾ, ನೀವು ಅಬ್ಸರ್ವ್ ಮಾಡಬೇಕು. ಸೊ ನಾನು ನಿಜ ಹೇಳ, ಬೆಸ್ಟ್ ಅಂದರೆ ಈಸಿ ವೇ ಅಂತ ಅಂದರೆ ನೀವು ಅಫರ್ಮೇಷನ್ಸ್ ಅಂದರೆ ಥಾಟ್ಸ್, ನೀವು ಯೋಚನೆ ಮಾಡೋದೆಲ್ಲ ಥಾಟ್ಸ್. ಓಕೆ, ಸೊ ಅಫರ್ಮೇಷನ್ಸ್ ಈಕ್ವಲ್ಸ್ ಥಾಟ್ಸ್. ಆ್ಯಂಡ್ ನೀವೇನೇನು ಯೋಚನೆ ಮಾಡ್ತೀರಲ್ಲ ಅದು ಕೂಡ ಥಾಟ್ಸೇ ಅಲ್ವಾ, ಅದು ಕೂಡ ಅಫರ್ಮೇಷನ್ಸೇ ಅಲ್ವಾ. ಸೊ ನಿಮ್ಮ ಯೋಚನೆಗಳು ಏನೇನು ಮಾಡ್ತಿದ್ದೀರಾ, ನೀವು ಬೆಳಗಿಂದ ರಾತ್ರಿ ತನಕ ಏನೇನು ಯೋಚನೆ ಮಾಡ್ತಿದ್ದೀರಾ ಅಬ್ಸರ್ವ್ ಮಾಡಿ ಸಾಕು. ಸೊ ಅಬ್ಸರ್ವ್ ಮಾಡ್ತಿದ್ದಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ನಾನು ಯಾವುದನ್ನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ, ಯಾವ್ದು ಮಿಸ್ಟೇಕ್ ಮಾಡ್ತಿದ್ದೀನಿ, ಎಲ್ಲಿ ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀನಿ, ಎಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ರಿವರ್ಸ್ ಮಾಡಿ ಅದನ್ನು ಪಾಸಿಟಿವ್ ಆಗಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಬೆಳಗಿಂದ ಸಂಜೆ ತನಕ ಎಷ್ಟೋ ಥಾಟ್ಸ್ನ ಯೋಚನೆ ಮಾಡ್ತಿರ್ತೀರ, 1000 ಥಾಟ್ಸ್ ಇರುತ್ತೆ. ಓಕೆನಾ, ಬರೀ ಯೋಚನೆ ಮಾಡೋದಷ್ಟೇ ಅಲ್ಲ, ಕೇಳಿಸ್ಕೊಂತಿರ್ತೀರಾ, ನೋಡ್ತಿರ್ತೀರಾ, ಮಾತಾಡ್ತಿರ್ತೀರಾ, ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೇನೋ ಮಾತಾಡಿರ್ತೀರಾ, ನೆಗೆಟಿವ್ ಆಗಿ ಮಾತಾಡಿರ್ತೀರಾ, ನೆಗೆಟಿವ್ ಆಗಿ ಕೇಳಿಸ್ಕೊಳೋದೆಲ್ಲ ಬಿಟ್ಟು ಹಾಕಿ. ಕೇಳಿಸ್ಕೊಳೋದು, ನೋಡೋದು, ಓಕೆ ನೀವು ಕಂಟ್ರೋಲ್ ಮಾಡಬೇಕು ಅದನ್ನು. ಬಿಕಾಸ್ ನಾನು ಏನು ಕೇಳಿಸ್ಕೊತಿದ್ದೀನಿ, ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ, ಮೀನ್ಸ್ ಯಾವ ರೀತಿ ಮಾತಾಡ್ತಿದ್ದೀನಿ, ಯಾವ ಕಂಟೆಂಟ್ನ ನಾನು ಕನ್ಸ್ಯೂಮ್ ಮಾಡ್ಕೊತಿದ್ದೀನಿ, ಯಾವುದನ್ನು ನಾನು ನೋಡ್ತಿದ್ದೀನಿ, ಒಳ್ಳೇದು ನೋಡ್ತಿದ್ದೀನ, ನನ್ನ ಜೀವನಕ್ಕೆ ಲೈಫ್ಗೆ ಒಳ್ಳೇದಾಗುವಂಥ ಕಂಟೆಂಟ್ಸ್ನ ಅಷ್ಟೇ ನೋಡ್ತಿದ್ದೀನ, ಅಥವಾ ಇನ್ನೊಂಚೂರು ಡ್ಯಾಮೇಜ್ ಮಾಡುವಂಥ ಕಂಟೆಂಟ್ಸ್ನ ನೋಡ್ತಿದ್ದೀನ, ಇದೆಲ್ಲ ಅವೇರ್ ಇರಬೇಕಾಗಿರೋದು ನಿಮಗೆ. ಓಕೆನಾ, ಬಟ್ ಇದ್ರ ಆಚೆಗೆ ನಾನು ನಿಮ್ಗೇನು ಹೇಳ್ತಿರೋದಂದರೆ ನಿಮ್ಮ ಯೋಚನೆಗಳನ್ನ ಕುತ್ಕೊಂಡು ಅಬ್ಸರ್ವ್ ಮಾಡಿ, ಯಾವ ರೀತಿ ಯೋಚನೆ ಮಾಡ್ತಿರ್ತೀರಾ ನೀವು ಅಂತ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನೀವು ಯೋಚನೆ ಮಾಡ್ತಿದ್ದೀರಾ ಅಂತ. ಗೊತ್ತಾದ ತಕ್ಷಣವೇ ಇಮಿಡಿಯೇಟ್ಲಿ ಆ ಥಾಟ್ಸ್ನ ರಿವರ್ಸ್ ಮಾಡಿ. ಈಗ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂದರೆ ಇಮಿಡಿಯೇಟ್ಲಿ ನಿಮ್ಮ ಕೆಲಸ ಏನಂತ ಅಂದರೆ ಆ ಥಾಟ್ಸ್ನ ರಿವರ್ಸ್ ಮಾಡೋದು. ಓಕೆ, ಇಲ್ಲ ನನ್ನ ಲೈಫ್ ಚೆನ್ನಾಗಿದೆ, ನನ್ನ ಲೈಫ್ ಬ್ಯೂಟಿಫುಲ್, ನನ್ನ ಲೈಫ್ ಅಮೇಝಿಂಗ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಅನಿಸ್ತಿರುತ್ತೆ ನನ್ನ ಲೈಫ್ ಚೆನ್ನಾಗಿಲ್ಲ ಬಿಡು, ನನ್ನ ಲೈಫಲ್ಲಿ ಯಾವಾಗಲೂ ಕೆಟ್ಟದ್ದೇ ಆಗ್ತಿರುತ್ತೆ, ನನಗೆ ಯಾವಾಗಲೂ ನೆಗೆಟಿವ್ ಆಗೇ ಆಗ್ತಿರುತ್ತೆ, ನನಗೆ ಹಿಂಗೆ ಆಗ್ತಿರುತ್ತೆ, ನಾನು ಅಂದ್ಕೊಂಡಿದ್ದೇ ಆಗಲ್ಲ, ಈ ರೀತಿ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇಮಿಡಿಯೇಟ್ ಆಗಿ ಇಲ್ಲ ನನ್ನ ಲೈಫ್ ತುಂಬ ಚೆನ್ನಾಗಿದೆ, ನನ್ನ ಲೈಫ್ ಅಮೇಝಿಂಗ್, ನಾನು ಹೆಂಗೆ ಅಂದ್ಕೊತೀರೋ ಹಾಗೆ ಆಗುತ್ತೆ, ನನ್ನ ಲೈಫಲ್ಲೆಲ್ಲ ಒಳ್ಳೇದೇ ಆಗುತ್ತೆ, ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಹೋಗಿ. ನೋಡಿ, ಪ್ರತಿಯೊಬ್ಬರು, ನನಗೆ ಗೊತ್ತಿಲ್ಲ ನೀವು ಯಾರೇ ಆಗಿರಿ, ಓಕೆ, ಸೊ ನಿಮ್ಮ ಕ್ಯಾರೆಕ್ಟರ್ ಏನೇ ಆಗಿರಲಿ, ನೀವೇನೇ ಆಗಿರಲಿ, ಅದು ಯಾವುದು ಬೇಡ ನನಗೆ. ಓಕೆನಾ, ಇಲ್ಲಿರೋ ಪ್ರತಿ ಒಂದು ಜೀವಿನೂ ಕೂಡ ನಿಜವಾದ ಅನ್ಕಂಡೀಷನಲ್ ಲವ್ ಆ್ಯಂಡ್ ಹೇಳ ತುಂಬ ಖುಷಿಯಾಗಿರೋ ಜೀವನನ
ಮತ್ತು ತುಂಬ ಹ್ಯಾಪಿಯೆಸ್ಟ್ ಆಗಿರೋ ಜೀವನನ, ನೀವು ಇಷ್ಟಪಟ್ಟಿರೋಂತಹ ಜೀವನನ ಪಡ್ಕೊಳ್ಳೋ ಅರ್ಹತೆ, ಅಂದರೆ ಅವ್ರಿಗೆ ಏನು ಇಷ್ಟ, ಅವರಿಗೆ ಲೈಕ್ ಖುಷಿಯಾಗಿರೋದಕ್ಕೆ ಎಲ್ಲರೂ ಕೂಡ ಖುಷಿನ ಡಿಸರ್ವ್ ಮಾಡ್ತೀರಾ, ಎಲ್ಲರೂ ಕೂಡ ಪ್ರೀತಿನ ಡಿಸರ್ವ್ ಮಾಡ್ತೀರಾ, ಎಲ್ಲರೂ ಕೂಡ ಒಂದು ಒಳ್ಳೆ ಲೈಫ್ನ ಡಿಸರ್ವ್ ಮಾಡ್ತೀರಾ. ಆ್ಯಂಡ್ ಎಲ್ರಿಗೂ ಆ ಅರ್ಹತೆ ಇದೆ, ಓಕೆನಾ? ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ಯಾರು ಕೂಡ ನೋವು ಪಡೋದಕ್ಕೆ, ದುಃಖ ಪಡೋದಕ್ಕೆ, ಬೇಜಾರಾಗಿರೋದಕ್ಕೆ, ಡಿಪ್ರೆಸ್ಡ್ ಆಗಿರೋದಕ್ಕೆ, ಯಾವಾಗಲೂ ಅವ್ರ ಮೇಲೆ ಅವ್ರು ಬ್ಲೇಮ್ ಮಾಡ್ಕೊಂಡಿರೋದಕ್ಕೆ ಯಾರೂ ಹುಟ್ಟಿಲ್ಲ ಇಲ್ಲಿ, ಓಕೆನಾ? ನೀವು ಹುಟ್ಟಿರೋದು ನಿಮ್ಮ ಪವರ್ ಏನು ಅಂತ ತಿಳ್ಕೊಳೋದಕ್ಕೆ, ನೀವೆಷ್ಟು ಕೆಪಬಲ್ ಅಂತ ತಿಳ್ಕೊಳೋದಕ್ಕೆ, ನಿಮ್ಮ ಎಬಿಲಿಟಿ ಏನು ಅಂತ ತಿಳ್ಕೊಳೋದಕ್ಕೆ, ನೀವೆಷ್ಟು ಅಮೇಝಿಂಗ್ ಅಂತ ತಿಳ್ಕೊಳೋದಕ್ಕೆ. ಯಾವತ್ತೂ ಕೂಡ ನಿಮ್ಮನ್ನು ನೀವು ಡಿಗ್ರೇಡ್ ಮಾಡ್ಕೊಬೇಡಿ, ಮೀನ್ಸ್ ಲೈಕ್ ಕೆಳಗಡೆ ನೋಡ್ಕೊಬೇಡಿ, ನಿಮ್ಮನ್ನು ನೀವು ಬ್ಲೇಮ್ ಮಾಡಬೇಡಿ, ಲೈಕ್ ನಿಮ್ಮನ್ನು ನೀವು ತುಂಬ ಕಂಪ್ಲೀಟಾಗಿ ಕೆಳಗಡೆ ನೋಡ್ಕೊಬೇಡಿ. ನೀವು ಅಮೇಝಿಂಗ್ ಪರ್ಸನ್, ನಿಮ್ಮ ಕೈಲಿ ಏನು ಬೇಕಿದ್ರೂ ಆಗುತ್ತೆ. ನೀವು ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡ್ಕೊತೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಲೈಕ್ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಏನೇನು ಆಗಬೇಕಂತ ಅಂದ್ಕೊಂಡಿದ್ದೀರಾ, ಅದೆಲ್ಲ ನಿಮ್ಮ ಕೈಯಲ್ಲಾಗುತ್ತೆ. ಇಟ್ಸ್ ಪಾಸಿಬಲ್. ದಯವಿಟ್ಟು ನಿಮ್ಮ ಯೋಚನೆಗಳನ್ನ ಬದಲಾಯಿಸ್ಕೊಳ್ಳಿ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ. ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ನಿಮ್ಮ ಲೈಕ್ಸ್ ನನಗೆ ತುಂಬ ಇಂಪಾರ್ಟೆಂಟ್, ಓಕೆನಾ? ಆ್ಯಂಡ್ ಲವ್ ಯು ಆಲ್, ಟೇಕ್ ಕೇರ್. ಆ್ಯಂಡ್ ದಯವಿಟ್ಟು ನಾನು ಒಂದು ಡಿಸೈಡ್ ಮಾಡಿದ್ದೀನಿ, ಏನಂದರೆ ಜಸ್ಟ್ ವಿಡಿಯೋಸ್ ಅಷ್ಟೇ ಮಾಡಬೇಕಂತ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗಿ. ನಾನು ಅಲ್ಲಿ ಲೈಕ್ ಏನಾದರೂ ಟಿಪ್ಸ್ ಇದ್ದರೆ ಶೇರ್ ಮಾಡ್ತಿರ್ತೀನಿ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ಶೇರ್ ಮಾಡ್ತಿರ್ತೀನಿ. ಆ್ಯಂಡ್ ಲೈಕ್ ಆ ಗ್ರೂಪಿಗೆ ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ದಯವಿಟ್ಟು ನಿಮಗೆ ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ನೀವು ಅನ್ನೋ ಸ್ಟೋರಿನ ಆ ಗ್ರೂಪಲ್ಲಿ ಶೇರ್ ಮಾಡಿ, ಬಿಕಾಸ್ ನಿಮ್ಮ ಸ್ಟೋರಿ ನೋಡಿ ಎಲ್ಲರೂ ಮೋಟಿವೇಟ್ ಆಗಲಿ ಅಂತ. ನಾನು ಗ್ರೂಪ್ ಕ್ರಿಯೇಟ್ ಮಾಡಿರೋದೇ ಲೈಕ್ ಸಕ್ಸಸ್ ಸ್ಟೋರೀಸ್ನ ಪ್ರತಿ ಸತಿನೂ ಎಲ್ಲರೂ ಹಾಕ್ತಾ ಹೋಗಲಿ ಅಂತ, ಬಿಕಾಸ್ ಒಬ್ರಿಗೊಬ್ರು ಮೋಟಿವೇಟ್ ಆಗುತ್ತೆ ಅಂತ. ದಯವಿಟ್ಟು ಗ್ರೂಪಲ್ಲಿ ನಿಮ್ಮ ಸಕ್ಸಸ್ ಸ್ಟೋರೀಸ್ನ ಶೇರ್ ಮಾಡಿ. ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ನನ್ನ ಸಬ್ಲಿಮಲ್ ಚಾನಲ್ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ನಾನು ಯಾರಿಗೂ ಕೋಚಿಂಗ್ ಕೊಡಲ್ಲ, ಯಾರಿಗೂ ಲೈಕ್ ಕೋಚಿಂಗ್ ಏನೋ ಕೊಡೋ ಐಡಿಯಾ ಇಲ್ಲ ನನಗೆ, ಜಸ್ಟ್ ವೀಡಿಯೋಸ್ ಅಷ್ಟೇ. ನನಗೇನೇ ಹೇಳಬೇಕು ಅನ್ಸಿದ್ರು ಕೂಡ ವೀಡಿಯೋಸಲ್ಲೇ ಹೇಳ್ತೀನಿ. ವೀಡಿಯೋಸ್ ನೋಡಿ, ವೀಡಿಯೋಸಿಂದಾನೇ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಏನು ವೀಡಿಯೋಸಲ್ಲಿ ಹೇಳ್ತೀನೋ ಅದನ್ನೇ ನಿಮಗೆ ಪರ್ಸ್ನಲಿ ನೀವು ನಂಗೆ ಮೆಸೇಜ್ ಮಾಡಿ ಕೇಳಿದ್ರು, ಅದನ್ನೇ ನಾನು ನಿಮ್ಗೆ ಹೇಳೋದು. ಸೊ ದಯವಿಟ್ಟು ವೀಡಿಯೋಸ್ನ ನೋಡಿ. ಅರ್ಥ ಆಗಿಲ್ಲ ಅಂತಂದರೆ ಡೌಟ್ಸ್ ಇದ್ದರೆ ಗ್ರೂಪಲ್ಲಿ ಹಾಕಿ, ನಾನು ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ ಯಾರಿಗೂ ಕೋಚಿಂಗ್ ಕೊಡಲ್ಲ, ಓಕೆನಾ? ಆ್ಯಂಡ್ ಇನ್ನೊಂದೇನೋ ಹೇಳಬೇಕಂತಿದ್ದೆ, ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್, ಅದೇ ವಿಡಿಯೋ, ಓಕೆನಾ? ಸೊ ಯಾರೋ ಕಮೆಂಟ್ ಮಾಡ್ತಿದ್ದಾರೆ ಕಂಟಿನ್ಯೂಸ್ ಆಗಿ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಮಾಡಿ ಅಂತ. ಖಂಡಿತ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಅದೇ ಫಾರ್ ಶೋರ್. ಇವತ್ತು ಈ ವಿಡಿಯೋ ಲೈಕ್ ಇಂಪಾರ್ಟೆಂಟ್ ಅಂತ ಅನಿಸ್ತು, ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಖಂಡಿತ ನೆಕ್ಸ್ಟ್ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.